ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಈ ಒಂದು ಪಾಠದಿಂದ ಕೇಳಬಹುದಾದಂತಹ 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, ಹಾಗೆ 3 ಮತ್ತು 4 ಅಂಕಗಳ ಪ್ರಶ್ನೆಗಳನ್ನ ನಾವು ಡಿಸ್ಕಷನ್ ಮಾಡೋಣ. ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ ಒಂದು ಪ್ರಶ್ನೆಗಳನ್ನ ಕೇಳಬಹುದು ಅನ್ನುವಂಥದ್ದನ್ನ ನಾವು ಇವತ್ತು ಡಿಸ್ಕಷನ್ ಮಾಡೋಣ. ನೋಡಿ, ಈ ಪಾಠದಲ್ಲಿ ಕೆಲವೊಂದು ಭಾಗಗಳನ್ನ ಡಿಲೀಟ್ ಮಾಡಿದ್ದಾರೆ ಅಲ್ವಾ? ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಕೆಲವೊಂದು ಪಾಠಗಳನ್ನ ಏನ್ ಮಾಡಿದ್ದಾರೆ, ಡಿಲೀಟ್ ಮಾಡಿದ್ದಾರೆ. ಆದ್ರಿಂದ ಇದೊಂದೇ ವಿಡಿಯೋದಲ್ಲಿ ನಾವು ಎಲ್ಲಾ ರೀತಿಯ ಪ್ರಶ್ನೆಗಳನ್ನ ತಿಳ್ಕೊಳ್ಳೋಣ. 1 ಅಂಕದ ಇರಬಹುದು, ಬಹು ಆಯ್ಕೆ ಇರಬಹುದು, ಎಲ್ಲಾ ರೀತಿಯ ಪ್ರಶ್ನೆಗಳನ್ನ, ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಈ ಒಂದು ಭಾಗದಲ್ಲಿ, ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ನೋಡಿ, ಮೊದಲನೇ ಪ್ರಶ್ನೆಯನ್ನು ನೋಡಿ. ವಿದ್ಯುತ್ ಶಕ್ತಿಯನ್ನ ಉತ್ಪಾದಿಸಲು ಬಳಸುವಂತಹ ಸಾಧನ ಗ್ಯಾಲ್ವನೋಮೀಟರ್, ವಿದ್ಯುತ್ ಜನಕ, ಅಮ್ಮೀಟರ್, ವಿದ್ಯುತ್ ಮೋಟಾರ್. ಇಲ್ಲಿ ಅಮ್ಮೀಟರ್ ಅನ್ನ ವಿದ್ಯುತ್ ಪ್ರವಾಹದ ದರವನ್ನ ಅಳೆಯಲಿಕ್ಕೆ ಬಳಸ್ತಾರೆ ಅಲ್ವಾ? ವಿದ್ಯುತ್ ಶಕ್ತಿಯನ್ನ ಉತ್ಪಾದನೆ ಮಾಡ್ಲಿಕ್ಕೆ ಬಳಸುವಂತಹ ಒಂದು ಸಾಧನ ಯಾವುದು? ವಿದ್ಯುತ್ ಜನಕ. ಆಪ್ಷನ್ ಬಿ ಸರಿಯಾದ ಉತ್ತರ. ಯಾವುದು? ವಿದ್ಯುತ್ ಜನಕ. ಈ ಕೆಳಗಿನವುಗಳಲ್ಲಿ ಯಾವುದು ಕಾಂತೀಯ ಬಲರೇಖೆಗಳ ಲಕ್ಷಣವಲ್ಲ ಅಂತ ಇದೆ. ಆಪ್ಷನ್ ಎ, ಕಾಂತೀಯ ಬಲರೇಖೆಗಳು ಆವೃತ ಜಾಲಗಳಾಗಿವೆ. ಆಪ್ಷನ್ ಬಿ, ಯಾವುದೇ 2 ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಆಪ್ಷನ್ ಸಿ, ಕಾಂತೀಯ ರೇಖೆಗಳ ಸಾಂದ್ರತೆಯು ಹೆಚ್ಚಾಗಿದ್ದಲ್ಲಿ ಕಾಂತಕ್ಷೇತ್ರದ ಬಲವು ಹೆಚ್ಚಾಗಿರುತ್ತದೆ. ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುತ್ತವೆ. ಇವುಗಳಲ್ಲಿ ಲಕ್ಷಣವಲ್ಲ ಅಂತ ಕೇಳಿದ್ದಾರೆ ಅಲ್ವಾ? ಯಾವುದು ಕಾಂತೀಯ ಬಲರೇಖೆಗಳ ಲಕ್ಷಣವಲ್ಲ ಅಂತ ಹೇಳಿದ್ದೇವೆ? ಕಾಂತೀಯ ಬಲರೇಖೆಗಳು ಆವೃತ ಜಾಲಗಳಾಗಿದೆ, ಸರಿ ಇದೆ. ಯಾವುದೇ 2 ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ, ಅದು ಕೂಡ ಸರಿಯಾದ ಉತ್ತರ. ಕಾಂತೀಯ ರೇಖೆಗಳ ಸಾಂದ್ರತೆಯು ಹೆಚ್ಚಾಗಿದ್ದಲ್ಲಿ ಕಾಂತಕ್ಷೇತ್ರದ ಬಲವು ಹೆಚ್ಚಾಗಿರುತ್ತದೆ, ಅದು ಕೂಡ ಸರಿಯಾಗಿದೆ. ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುತ್ತವೆ, ಇದು ತಪ್ಪಾದ ಉತ್ತರ ಅಲ್ವಾ? ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ, ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುತ್ತವೆ, ಇದು ಸರಿಯಾದ ಉತ್ತರ. ಒಂದು ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳು ಸಮಾಂತರ ಸರಳ ರೇಖೆಗಳಂತೆ ಇರುತ್ತವೆ. ಇದಕ್ಕೆ ಕಾರಣ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತಕ್ಷೇತ್ರವು ಅತ್ಯಂತ ಹೆಚ್ಚಾಗಿರುತ್ತದೆ. ಆಪ್ಷನ್ ಬಿ, ಏಕರೂಪವಾಗಿರುತ್ತದೆ. ಆಪ್ಷನ್ ಸಿ, 0 ಆಪ್ಷನ್ ಡಿ, ವಿದ್ಯುತ್ ಪ್ರವಾಹದಿಂದ ಉಂಟಾಗಿರುತ್ತದೆ. ಇಲ್ಲಿ ಒಂದು ಸೊಲೆನಾಯ್ಡ್ ಅನ್ನ ತೆಗೆದುಕೊಂಡಾಗ ಇಲ್ಲಿ ನೋಡಿ, ಇಲ್ಲಿ ಸೊಲೆನಾಯ್ಡ್ನ ಒಳಭಾಗದಲ್ಲಿ ವಿದ್ಯುತ್ ಪ್ರವಾಹವನ್ನ ಹರಿಸಿದಾಗ ನೋಡಿ, ಇದು ವಿದ್ಯುತ್ ಪ್ರವಾಹವನ್ನ ಹರಿಸಿದಾಗ ಇದು ಏನಾಗತ್ತೆ? ಇದು ಒಂದು ಕಾಂತದಂತೆ, ದಂಡಕಾಂತದಂತೆ ಈ ಸೊಲೆನಾಯ್ಡ್ ಏನ್ ಮಾಡುತ್ತೆ? ಒಂದು ದಂಡಕಾಂತದಂತೆ ವರ್ತಿಸುತ್ತೆ. ಹಾಗೆ ಈ ದಂಡಕಾಂತದ ಒಳಗಡೆ ಏನಾಗಿರುತ್ತೆ? ಕಾಂತೀಯ ಬಲರೇಖೆಗಳು ಸಮಾಂತರ ಸರಳ ರೇಖೆಗಳಂತೆ, ಈ ರೀತಿಯಾಗಿ ಸಮಾಂತರ ಸರಳ ರೇಖೆಗಳಂತೆ ಇರುತ್ತೆ. ಇದಕ್ಕೆ ಕಾರಣ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತಕ್ಷೇತ್ರವು ಆಪ್ಷನ್ ಎ ಅತ್ಯಂತ ಹೆಚ್ಚಾಗಿರುತ್ತದೆ, ಆಪ್ಷನ್ ಬಿ ಏಕರೂಪವಾಗಿರುತ್ತದೆ, ಆಪ್ಷನ್ ಸಿ 0 ಆಪ್ಷನ್ ಡಿ ವಿದ್ಯುತ್ ಪ್ರವಾಹದಿಂದ ಉಂಟಾಗಿರುತ್ತದೆ. ಸರಿಯಾದ ಉತ್ತರ ಯಾವುದು? ಏಕರೂಪವಾಗಿರುತ್ತದೆ. ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡಿ.
ಬಲಗೈ ಹೆಬ್ಬೆರಳ ನಿಯಮವನ್ನು ಡ್ಯಾಶ್ ನಿಯಮವೆಂದು ಕೂಡ ಕರೆಯಲಾಗುತ್ತದೆ. ಬಲಗೈ ಹೆಬ್ಬೆರಳ ನಿಯಮವನ್ನ ಡ್ಯಾಶ್ ನಿಯಮವೆಂದು ಕೂಡ ಕರೆಯಲಾಗುತ್ತೆ ಅಂತ ಇದೆ. ಇಲ್ಲಿ ಬಲಗೈ ಹೆಬ್ಬೆರಳ ನಿಯಮ ಏನನ್ನ ಹೇಳುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ ಅಲ್ವಾ? ಬಲಗೈ ಹೆಬ್ಬೆರಳ ನಿಯಮ, ಇಲ್ಲಿ ಒಂದು ವಾಹಕ ತಂತಿಯನ್ನ ನಾವು ಬಲಗೈಯಲ್ಲಿ ಹಿಡಿದುಕೊಂಡಾಗ ಈ ಒಂದು ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನ, ಹಾಗೆ ಉಳಿದ ಬೆರಳುಗಳು, ಆ ವಾಹಕದ ಸುತ್ತ ಇರುವಂತಹ ಉಳಿದ ಬೆರಳುಗಳು ಕಾಂತಕ್ಷೇತ್ರದ ದಿಕ್ಕನ್ನ ಸೂಚಿಸುತ್ತೆ ಅನ್ನೋದನ್ನ ನಮ್ಗೆ ಗೊತ್ತಿದೆ ಅಲ್ವಾ? ಈ ನಿಯಮವನ್ನ ಡ್ಯಾಶ್ ನಿಯಮ ಎಂದು ಕೂಡ ಕರೆಯಲಾಗುತ್ತದೆ. ನೋಡಿ, ಈ ನಿಯಮವನ್ನ ಮ್ಯಾಕ್ಸ್ವೆಲ್ನ ಕಾರ್ಕ್ ಸ್ಕ್ರೂ ನಿಯಮ ಎಂದು ಸಹ ಕರೆಯಲಾಗುತ್ತದೆ. ಈ ನಿಯಮವನ್ನ ಮ್ಯಾಕ್ಸ್ವೆಲ್ನ ಕಾರ್ಕ್ ಸ್ಕ್ರೂ ನಿಯಮ ಎಂದು ಕೂಡ ಕರೆಯಲಾಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ವಿದ್ಯುತ್ ಪ್ರವಹಿಸುತ್ತಿರುವ ನೇರ ವಾಹಕದ ಸುತ್ತಲೂ ಇರುವ ಕಾಂತಕ್ಷೇತ್ರದ ದಿಕ್ಕನ್ನ ನಿರ್ಧರಿಸಲು ಸಹಾಯವಾಗುವ ನಿಯಮ. ಆಪ್ಷನ್ ಎ ಬಲಗೈ ಹೆಬ್ಬೆರಳ ನಿಯಮ, ಫ್ಲೆಮಿಂಗನ ಬಲಗೈ ನಿಯಮ, ಕಾಂತಧ್ರುವಗಳ ನಿಯಮ, ಫ್ಲೆಮಿಂಗನ ಎಡಗೈ ನಿಯಮ. ವಿದ್ಯುತ್ ಪ್ರವಹಿಸುತ್ತಿರುವ ನೇರ ವಾಹಕದ ಸುತ್ತಲೂ ಇರುವಂತಹ ಕಾಂತಕ್ಷೇತ್ರದ ದಿಕ್ಕನ್ನ ನಿರ್ಧರಿಸಲು ಸಹಾಯವಾಗುವಂತಹ ನಿಯಮ. ನೋಡಿ, ಒಂದು ವಿದ್ಯುತ್ ಪ್ರವಹಿಸ್ತಾ ಇದೆ, ವಾಹಕದಲ್ಲಿ ವಿದ್ಯುತ್ ಪ್ರವಹಿಸ್ತಾ ಇದೆ. ನೋಡಿ, ಈ ರೀತಿಯಾಗಿದೆ. ಇದರ ಸುತ್ತಲೂ ಇರುವಂತಹ ಕಾಂತಕ್ಷೇತ್ರ, ಇಲ್ಲಿ ಕಾಂತಕ್ಷೇತ್ರ ಉಂಟಾಗತ್ತೆ ಅಲ್ವಾ? ಇದರ ದಿಕ್ಕನ್ನ ನಾವು ನಿರ್ಧಾರ ಮಾಡಬೇಕು. ಆ ಒಂದು ನಿಯಮಕ್ಕೆ, ಆ ಒಂದು ದಿಕ್ಕನ್ನ ನಿರ್ಧರಿಸಲಿಕ್ಕೆ ಸಹಾಯವಾಗುವಂತಹ ನಿಯಮ ಯಾವುದು ಅಂತ ಇದೆ. ಇಲ್ಲಿ ಬಲಗೈ ಹೆಬ್ಬೆರಳ ನಿಯಮ ಅಲ್ವಾ? ಸರಿಯಾದ ಉತ್ತರ ಯಾವುದು? ಬಲಗೈ ಹೆಬ್ಬೆರಳ ನಿಯಮ. ಇಲ್ಲಿ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನ ಸೂಚಿಸಿದ್ರೆ, ಉಳಿದ ಬೆರಳುಗಳು ಏನು ಸೂಚಿಸುತ್ತೆ? ಅವು ಆ ಒಂದು ಕಾಂತಕ್ಷೇತ್ರದ ದಿಕ್ಕನ್ನ ಸೂಚಿಸುತ್ತೆ. ಈ ಕೆಳಗಿನವುಗಳಲ್ಲಿ ಯಾವುದು ಉದ್ದನೆಯ ನೇರ ತಂತಿಯ ಸುತ್ತಲಿನ ಕಾಂತಕ್ಷೇತ್ರವನ್ನ ಸರಿಯಾಗಿ ವಿವರಿಸುತ್ತದೆ? ಕಾಂತಕ್ಷೇತ್ರವು ತಂತಿಗೆ ಲಂಬವಾದ ನೇರ ರೇಖೆಗಳನ್ನ ಹೊಂದಿರುತ್ತದೆ. ಕಾಂತಕ್ಷೇತ್ರವು ತಂತಿಗೆ ಸಮಾನಾಂತರವಾದ ರೇಖೆಗಳನ್ನ ಹೊಂದಿರುತ್ತದೆ. ಕಾಂತಕ್ಷೇತ್ರವು ತಂತಿಯಿಂದ ಉದ್ಭವಿಸಿದ ಕಿರಣಗಳಂತಹ ರೇಖೆಗಳಾಗಿರುತ್ತವೆ. ತಂತಿಯು ಕಾಂತಕ್ಷೇತ್ರದ ಏಕಕೇಂದ್ರೀಯ ಕಾಂತೀಯ ಬಲರೇಖೆಗಳ ಕೇಂದ್ರವಾಗಿರುತ್ತದೆ. ಇಲ್ಲಿ ಸರಿಯಾದ ಉತ್ತರ, ತಂತಿಯು ಕಾಂತಕ್ಷೇತ್ರದ ಏಕಕೇಂದ್ರೀಯ ಕಾಂತೀಯ ಬಲರೇಖೆಗಳ ಕೇಂದ್ರವಾಗಿರುತ್ತದೆ. ಆಪ್ಷನ್ ಡಿ, ತಂತಿಯು ಕಾಂತಕ್ಷೇತ್ರದ ಏಕಕೇಂದ್ರೀಯ ಕಾಂತೀಯ ಬಲರೇಖೆಗಳ ಕೇಂದ್ರವಾಗಿರುತ್ತದೆ ಅಂತ ಇದೆ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡಿ,
ರಸ್ವ ಮಂಡಲದ ಸಂದರ್ಭದಲ್ಲಿ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹವು ಗಣನೀಯವಾಗಿ ಕಡಿಮೆಯಾಗುತ್ತದೆ. ಆಪ್ಷನ್ ಬಿ ಬದಲಾಗುವುದಿಲ್ಲ. ಆಪ್ಷನ್ ಸಿ ಬಹಳ ಹೆಚ್ಚಾಗುತ್ತದೆ. ಆಪ್ಷನ್ ಡಿ ಸತತವಾಗಿ ಬದಲಾಗುತ್ತದೆ. ಇಲ್ಲಿ ಸರಿಯಾದ ಉತ್ತರ ಯಾವುದು? ರಸ್ವಮಂಡಲದ ಸಂದರ್ಭದಲ್ಲಿ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹ ಏನಾಗುತ್ತೆ? ಬಹಳ ಹೆಚ್ಚಾಗುತ್ತದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ಎಂಬುದನ್ನ ತಿಳಿಸಿ ಅಂತ ಇದೆ. ವಿದ್ಯುತ್ ಪ್ರವಾಹವನ್ನ ಸಾಗಿಸುತ್ತಿರುವ ದೀರ್ಘವೃತ್ತಾಕಾರದ ಸುರುಳಿಯ ಕೇಂದ್ರ ಭಾಗದಲ್ಲಿರುವ ಕಾಂತಕ್ಷೇತ್ರವು ಸಮಾನಾಂತರ ರೇಖೆಗಳಾಗಿರುತ್ತದೆ. ಹಸಿರು ಬಣ್ಣದ ಅವಾಹಕ ವಸ್ತುವನ್ನ ಹೊಂದಿರುವ ತಂತಿಯು ಸಾಮಾನ್ಯವಾಗಿ ವಿದ್ಯುತ್ ಪೂರೈಕೆಯ ಸಜೀವ ತಂತಿಯಾಗಿರುತ್ತದೆ ಅಂತ ಇದೆ. ಇಲ್ಲಿ ವಿದ್ಯುತ್ ಪ್ರವಾಹವನ್ನ ಸಾಗಿಸುತ್ತಿರುವಂತಹ ದೀರ್ಘವೃತ್ತಾಕಾರದ ಸುರುಳಿಯ ಕೇಂದ್ರ ಭಾಗದಲ್ಲಿರುವಂತಹ ಕಾಂತಕ್ಷೇತ್ರ, ಆ ಕೇಂದ್ರ ಭಾಗದಲ್ಲಿರುವಂತಹ ಕಾಂತಕ್ಷೇತ್ರ ಏನಾಗಿರುತ್ತೆ? ಅದು ಸಮಾನಾಂತರ ರೇಖೆಗಳಾಗಿರುತ್ತೆ ಅಲ್ವಾ? ಅದು ಏನಾಗಿದೆ? ಅದು ಸರಿಯಾಗಿದೆ ಅಂತ ಹೇಳ್ಬಹುದು. ಹಸಿರು ಬಣ್ಣದ ಅವಾಹಕ ವಸ್ತುವನ್ನ ಹೊಂದಿರುವ ತಂತಿಯು ಸಾಮಾನ್ಯವಾಗಿ ವಿದ್ಯುತ್ ಪೂರೈಕೆಯ ಸಜೀವ ತಂತಿಯಾಗಿರುತ್ತದೆ. ಇದು ತಪ್ಪು ಅಲ್ವಾ? ಹಸಿರು ಬಣ್ಣದ ಅವಾಹಕ ವಸ್ತುವನ್ನ ಹೊಂದಿರುವ ತಂತಿಯು ಏನಾಗಿರುತ್ತೆ? ಅದು ಭೂ ಸಂಪರ್ಕ ತಂತಿಯಾಗಿರುತ್ತೆ. ಹಸಿರು ಬಣ್ಣದ ತಂತಿಯನ್ನ ನಾವು ಭೂ ಸಂಪರ್ಕ ತಂತಿ ಅಂತ ಹೇಳ್ಬಹುದು. ಆದ್ರಿಂದ ಈ ಒಂದು ಹೇಳಿಕೆ ತಪ್ಪಾಗಿದೆ. ಮೊದಲನೇ ಹೇಳಿಕೆ ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡಿ. ಬಲಗೈ ಹೆಬ್ಬೆರಳ ನಿಯಮದಲ್ಲಿ ಹೆಬ್ಬೆರಳು ಸೂಚಿಸುವುದು ಕಾಂತಕ್ಷೇತ್ರದ ದಿಕ್ಕು, ವಿದ್ಯುತ್ ಪ್ರವಾಹ, ಕಾಂತದ ದಿಕ್ಕು. ಇಲ್ಲಿ ಬಲಗೈ ಹೆಬ್ಬೆರಳ ನಿಯಮದಲ್ಲಿ ಹೆಬ್ಬೆರಳು ಸೂಚಿಸೋದೇನು? ಅದು ವಿದ್ಯುತ್ ಪ್ರವಾಹದ ದಿಕ್ಕನ್ನ ಸೂಚಿಸುತ್ತೆ. ಆಪ್ಷನ್ ಬಿ ವಿದ್ಯುತ್ ಪ್ರವಾಹ. ನೆಕ್ಸ್ಟ್ ಕ್ವಶನ್ ನೋಡಿ. ಈಗ 1 ಅಂಕದ ಪ್ರಶ್ನೆಗಳನ್ನ ನಾವು ಸಾಲ್ವ್ ಮಾಡ್ತಾ ಹೋಗೋಣ. 1 ಅಂಕದ ಪ್ರಶ್ನೆಗಳಲ್ಲಿ ಬಲಗೈ ಹೆಬ್ಬೆರಳ ನಿಯಮದಲ್ಲಿ ಹೆಬ್ಬೆರಳು ಏನನ್ನು ಸೂಚಿಸುತ್ತದೆ ಅಂತ ಇದೆ. ಬಲಗೈ ಹೆಬ್ಬೆರಳ ನಿಯಮದಲ್ಲಿ ಹೆಬ್ಬೆರಳು ಏನನ್ನ ಸೂಚಿಸುತ್ತೆ? ಅದು ವಿದ್ಯುತ್ ಪ್ರವಾಹದ ದಿಕ್ಕನ್ನ ಸೂಚಿಸುತ್ತೆ. ನೆಕ್ಸ್ಟ್ ನೋಡಿ, ಈ ಚಿತ್ರವನ್ನ ನೋಡಿದ್ರೆ ನೀವು ಗಮನಿಸಬಹುದು. ಈ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನ ಸೂಚಿಸ್ತಾ ಇದೆ. ಉಳಿದ ಬೆರಳುಗಳು ಏನ್ ಮಾಡ್ತಾ ಇದೆ? ಅದು ಕಾಂತಕ್ಷೇತ್ರದ ದಿಕ್ಕನ್ನ ಸೂಚಿಸ್ತಾ ಇದೆ. ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಏಕೆ? ಇದನ್ನು ಕೂಡ 1 ಅಂಕಕ್ಕೆ ಕೇಳಬಹುದಾದಂತ ಪ್ರಶ್ನೆ. ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಏಕೆ ಅಂತ ಇದೆ. ಯಾವುದೇ 2 ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಒಂದು ವೇಳೆ ಅವು ಛೇದಿಸಿದರೆ ಛೇದಿಸುವ ಬಿಂದುವಿನಲ್ಲಿ ಸೂಜಿಯು 2 ದಿಕ್ಕುಗಳತ್ತ ನಿರ್ದೇಶಿಸುತ್ತಿದೆ ಎಂದರ್ಥ. ನೋಡಿ, ಯಾವುದೇ 2 ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಏಕೆ ಅಂತ ಕೇಳಿದರೆ ಕಾರಣವನ್ನು ಕೂಡ ಇಲ್ಲಿ ನೀಡಲಾಗಿದೆ ನೋಡಿ.
ವಿದ್ಯುತ್ ಮಂಡಲಗಳಲ್ಲಿ ಮತ್ತು ಉಪಕರಣಗಳಲ್ಲಿ ಸಾಮಾನ್ಯವಾಗಿ ಬಳಸುವ ಯಾವುದಾದರೂ ಎರಡು ಸುರಕ್ಷಾ ಕ್ರಮಗಳನ್ನ ಹೆಸರಿಸಿ ಅಂತ ಇದೆ. ವಿದ್ಯುತ್ ಮಂಡಲಗಳಲ್ಲಿ ಮತ್ತು ಉಪಕರಣಗಳಲ್ಲಿ ಸಾಮಾನ್ಯವಾಗಿ ಬಳಸುವಂತಹ ಎರಡು ಸುರಕ್ಷಾ ಕ್ರಮಗಳು ವಿದ್ಯುತ್ ಫ್ಯೂಸ್ ಅನ್ನ ಬಳಸುವಂತದ್ದು ಹಾಗೆ ಭೂ ಸಂಪರ್ಕ ತಂತಿಯನ್ನ ಜೋಡಿಸುವಂತದ್ದು. ಕಾಂತಕ್ಷೇತ್ರವನ್ನ ಉಂಟು ಮಾಡುವ ಎರಡು ವಿಧಾನಗಳನ್ನ ಪಟ್ಟಿ ಮಾಡಿ ಅಂತ ಇದೆ. ಕಾಂತಕ್ಷೇತ್ರವನ್ನ ಉಂಟು ಮಾಡುವಂತ ಎರಡು ವಿಧಾನಗಳನ್ನ ಪಟ್ಟಿ ಮಾಡಿ. ಇಲ್ಲಿ ಶಾಶ್ವತ ಕಾಂತಗಳನ್ನ ಬಳಸುವುದರ ಮೂಲಕ, ವಿದ್ಯುತ್ ಕಾಂತಗಳನ್ನ ಬಳಸುವ ಮೂಲಕ ಕಾಂತಕ್ಷೇತ್ರವನ್ನ ಉಂಟು ಮಾಡಬಹುದು. ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕವನ್ನ ಕಾಂತಕ್ಷೇತ್ರದಲ್ಲಿರಿಸಿದಾಗ ಅದು ಯಾವಾಗ ಅಧಿಕ ಬಲವನ್ನ ಅನುಭವಿಸುತ್ತದೆ ಅಂತ ಕೇಳಿದ್ದಾರೆ ನೋಡಿ. ವಿದ್ಯುತ್ ಪ್ರವಹಿಸುತ್ತಿರುವ ಒಂದು ವಾಹಕವನ್ನ ಏನ್ ಮಾಡಿದ್ದಾರೆ, ಕಾಂತಕ್ಷೇತ್ರದಲ್ಲಿ ಇರಿಸಿದ್ದಾರೆ. ಫ್ಲೆಮಿಂಗನ ಎಡಗೈ ನಿಯಮ ಅಲ್ವಾ. ಅಧಿಕ ಬಲವನ್ನ ಯಾವಾಗ ಅನುಭವಿಸುತ್ತೆ ಅದು? ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ. ಕಾಂತಕ್ಷೇತ್ರದ ದಿಕ್ಕು, ವಿದ್ಯುತ್ ಪ್ರವಾಹದ ದಿಕ್ಕುಗಳು ಪರಸ್ಪರ ಲಂಬವಾಗಿದ್ದರೆ ವಾಹಕದ ಮೇಲೆ ವರ್ತಿಸುತ್ತಿರುವ ಬಲವು ಹೆಚ್ಚು ಇರುತ್ತದೆ. ನೋಟ್ ಮಾಡ್ಕೊಳ್ಳಿ. ರಸ್ವಮಂಡಲ ಯಾವಾಗ ಉಂಟಾಗುತ್ತದೆ? ನೋಡಿ, ಇದು ಒಂದು ಅಂಕದ ಪ್ರಶ್ನೆ. ರಸ್ವಮಂಡಲ ಯಾವಾಗ ಉಂಟಾಗುತ್ತದೆ ಅಂತ ಇದೆ. ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ಎರಡು ನೇರ ಸಂಪರ್ಕಕ್ಕೆ ಬಂದಾಗ ಓವರ್ಲೋಡ್ ಉಂಟಾಗಬಹುದು. ಅಂದ್ರೆ ತಂತಿಯ ಮೇಲಿನ ಅವಾಹಕ ಹೊದಿಕೆ ಏನಿರುತ್ತಲ್ವಾ, ಅದು ಹಾನಿಗೊಳಗಾದಾಗ. ಇಂತಹ ಸನ್ನಿವೇಶಗಳಲ್ಲಿ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹವು ತಟ್ಟನೆ ಹೆಚ್ಚಾಗಿ ಬಿಡುತ್ತದೆ. ಇದನ್ನ ರಸ್ವಮಂಡಲ ಎನ್ನುವರು. ನೆಕ್ಸ್ಟ್ ಕ್ವಶನ್ ನೋಡಿ. ಚಿತ್ರವನ್ನ ಗಮನಿಸಿ ಮತ್ತು ವಿದ್ಯುತ್ ಪ್ರವಾಹವಿರುವ ತಂತಿ ಎಬಿಯ ಮೇಲೆ ವರ್ತಿಸುವ ಬಲದ ದಿಕ್ಕನ್ನ ತಿಳಿಸಿ. ಬಲದ ದಿಕ್ಕನ್ನ ತಿಳಿಯಲು ನಿಮಗೆ ನೆರವಾದ ನಿಯಮವನ್ನ ಹೆಸರಿಸಿ ಅಂತ ಇದೆ. ನೋಡಿ, ಈ ಒಂದು ಪ್ರಯೋಗವನ್ನ ನೋಡಿದಾಗ ನಿಮಗೆ ಏನರ್ಥ ಆಗತ್ತೆ? ಇಲ್ಲಿ ವಿದ್ಯುತ್ ಪ್ರವಾಹ ಹರಿತಾ ಇದೆ. ವಿದ್ಯುತ್ ಪ್ರವಾಹ ಬಿ ಇಂದ ಎ ದಿಕ್ಕಿನಲ್ಲಿ ಅಲ್ವಾ, ಈ ದಿಕ್ಕಿನಲ್ಲಿ ಹರಿತಾ ಇದೆ. ಹಾಗೆ ಈ ವಿದ್ಯುತ್ ಪ್ರವಾಹ ಇರುವಂತಹ ಒಂದು ತಂತಿಯನ್ನ ಏನ್ ಮಾಡಿದ್ದಾರೆ, ಅದನ್ನ ಕಾಂತಕ್ಷೇತ್ರದಲ್ಲಿ, ಇಲ್ಲಿ ನೋಡಿ ಈ ಒಂದು ಕಾಂತವನ್ನ ಬಳಸಿದ್ದಾರೆ, ಕಾಂತಕ್ಷೇತ್ರದಲ್ಲಿ ಇರಿಸಲಾಗಿದೆ. ಎಬಿಯ ಮೇಲೆ ವರ್ತಿಸುವ ಬಲದ ದಿಕ್ಕನ್ನ ಗುರುತಿಸಿ ಅಂತ ಇದೆ. ಇಲ್ಲಿ ಏನ್ ಮಾಡ್ಬೇಕು? ಫ್ಲೆಮಿಂಗನ ಎಡಗೈ ನಿಯಮದ ಮೂಲಕ. ಯಾವ ನಿಯಮದ ಮೂಲಕ ನಾವು ಈ ಎಬಿಯ ಬಲದ ದಿಕ್ಕನ್ನ ಗುರುತಿಸಬಹುದು? ಫ್ಲೆಮಿಂಗನ ಎಡಗೈ ನಿಯಮದ ಪ್ರಕಾರ. ನೋಡಿ, ಎಡಗೈ ನಿಯಮದಲ್ಲಿ ಹೆಬ್ಬೆರಳು, ತೋರ್ಬೆರಳು ಮತ್ತೆ ಮಧ್ಯದ ಬೆರಳು ಅದನ್ನ ಒಂದಕ್ಕೊಂದು ಲಂಬವಾಗಿರುವಂತೆ ಹಿಡಿದುಕೊಂಡಾಗ ಏನಾಗತ್ತೆ? ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನ ಸೂಚಿಸಿದ್ರೆ ತೋರ್ಬೆರಳು ಕಾಂತಕ್ಷೇತ್ರವನ್ನ ಸೂಚಿಸ್ತಾ ಇರತ್ತೆ ಅಲ್ವಾ. ಆಗ ಇಲ್ಲಿ ಯಾವ ಒಂದು ದಿಕ್ಕಿನಲ್ಲಿ ವಿದ್ಯುತ್ ಬಲ ಉಂಟಾಗಿದೆ, ಬಲದ ದಿಕ್ಕನ್ನ ನಾವು ಕಂಡುಹಿಡಿಬಹುದು. ಯಾವುದು? ಇಲ್ಲಿ ನಾವು ಸಲಾಕೆಯು ಎಡಭಾಗಕ್ಕೆ ಸ್ಥಾನಪಲ್ಲಟಗೊಂಡಿರುವುದನ್ನ ಗಮನಿಸಬಹುದು. ಇದು 2 ಅಂಕದ ಪ್ರಶ್ನೆ. ನೋಡಿ, ಇಲ್ಲಿ ಯಾವ ನಿಯಮ ಅಂತ ಕೇಳಿದವರೆ, ಹಾಗೆ ಸಲಾಕೆ ಯಾವ ದಿಕ್ಕಿನಲ್ಲಿ ಬಲದ ದಿಕ್ಕನ್ನ ತಿಳಿಸಿ ಅಂತ ಹೇಳಿದ್ದಾರೆ, ನಿಯಮವನ್ನ ಕೇಳಿದ್ದಾರೆ. 2 ಅಂಕದ ಪ್ರಶ್ನೆ ಇದು. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣಗಳೇನು? ಓವರ್ಲೋಡ್ ಯಾಕೆ ಉಂಟಾಗತ್ತೆ ಅಲ್ವಾ? ಸಜೀವ ತಂತಿಗಳು ಮತ್ತು ಎರಡು
ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬಂದಾಗ ಓವರ್ಲೋಡ್ ಉಂಟಾಗಬಹುದು. ಇದು ಮೊದಲನೇ ಒಂದು ಕಾರಣ. ಇಲ್ಲಿ ನೋಡಿ, ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸುವುದರಿಂದಲೂ ಓವರ್ಲೋಡ್ ಉಂಟಾಗಬಹುದು. ಇದು ಕೂಡ ಓವರ್ಲೋಡ್ಗೆ ಕಾರಣ. ಇದು ಕೂಡ 2 ಅಂಕದ ಪ್ರಶ್ನೆ, ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ಹಾಗೆ ಯಾವಾಗ ಸಜೀವ ತಂತಿ ಮತ್ತೆ ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬರುತ್ತೆ? ತಂತಿಗಳ ಮೇಲಿನ ಅವಾಹಕ ಹೊದಿಕೆ ಹಾನಿಗೊಳಗಾದಾಗ ಅಥವಾ ವಿದ್ಯುತ್ ಉಪಕರಣಗಳಲ್ಲಿ ಯಾವುದಾದರೂ ದೋಷವಿದ್ದರೆ ಇದು ಸಂಭವಿಸುತ್ತದೆ. ನೆಕ್ಸ್ಟ್ ಕ್ವಶನ್ ನೋಡಿ, ಗೃಹ ಬಳಕೆಯ ವಿದ್ಯುತ್ ಮಂಡಲಗಳಲ್ಲಿ ಓವರ್ಲೋಡ್ ಅನ್ನ ತಪ್ಪಿಸಲು ಯಾವ ಕ್ರಮಗಳನ್ನ ಕೈಗೊಳ್ಳಬೇಕು? ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ. ಇಲ್ಲಿ ವಿದ್ಯುತ್ ಮಂಡಲದಲ್ಲಿರುವ ಫ್ಯೂಸ್ ಮಂಡಲ ಹಾಗೂ ವಿದ್ಯುತ್ ಉಪಕರಣಗಳಿಗೆ ಓವರ್ಲೋಡ್ ನಿಂದ ಉಂಟಾಗುವ ಹಾನಿಯನ್ನ ರಕ್ಷಿಸುತ್ತದೆ. ಓವರ್ಲೋಡ್ ನಿಂದ ನಾವು ಹೇಗೆ ಮಂಡಲವನ್ನ ನಾವು ಯಾವ ಆ ಮಂಡಲವನ್ನ ಹೇಗೆ ನಾವು ಸಂರಕ್ಷಣೆ ಮಾಡಬಹುದು? ಫ್ಯೂಸ್ ಅನ್ನ ಬಳಸೋದ್ರ ಮೂಲಕ, ಹಾಗೆ ಒಂದಕ್ಕಿಂತ ಹೆಚ್ಚಿನ ಉಪಕರಣಗಳನ್ನ ಒಂದೇ ಸಾಕೆಟ್ಗೆ ಜೋಡಿಸದೇ ಇರೋದ್ರಿಂದ ನಾವೇನ್ ಮಾಡಬಹುದು? ಓವರ್ಲೋಡ್ ಉಂಟಾಗೋದನ್ನ ತಡೆಯಬಹುದು. ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳನ್ನ ಭೂಸಂಪರ್ಕಗೊಳಿಸಬೇಕು. ಈ ಕ್ರಮವನ್ನ ಹೇಗೆ ಸಮರ್ಥಿಸುವಿರಿ? 2 ಅಂಕದ ಪ್ರಶ್ನೆ ಇದು. ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ. ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳನ್ನ ಭೂಸಂಪರ್ಕಗೊಳಿಸಬೇಕು, ಏಕೆ ಅಂತ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ನಾವು ಉತ್ತರವನ್ನ ತಿಳ್ಕೊಳ್ಳೋಣ. ಗೃಹ ವಿದ್ಯುತ್ ಮಂಡಲಗಳಲ್ಲಿ ಉಂಟಾಗುವ ಓವರ್ಲೋಡ್ ಅನ್ನ ತಪ್ಪಿಸಲು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಬೇಕು? ನೋಡಿ, ಓವರ್ಲೋಡ್ ಅನ್ನ ತಪ್ಪಿಸ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ಕೇಳಿದರೆ ಸೇಮ್ ಕ್ವಶನ್. ಫ್ಯೂಸ್ ಅನ್ನ ಬಳಸುವಂತದ್ದು, ಹಲವು ಉಪಕರಣಗಳನ್ನ ಒಂದೇ ಸಾಕೆಟ್ಗೆ ಜೋಡಿಸಬಾರದು, ಅನೇಕ ವಿದ್ಯುತ್ ಸಲಕರಣೆಗಳನ್ನ ಏಕಕಾಲಕ್ಕೆ ಉಪಯೋಗಿಸಬಾರದು. ಇದು ಓವರ್ಲೋಡ್ ಅನ್ನ ತಪ್ಪಿಸಲು ಇರುವಂತಹ ಒಂದು ಕ್ರಮಗಳು. ಈ ಕೆಳಗಿನವುಗಳ ದಿಕ್ಕುಗಳನ್ನು ನಿರ್ಧರಿಸಲು ಬಳಸುವ ನಿಯಮಗಳನ್ನ ಬರೆಯಿರಿ ಅಂತ ಇದೆ. ವಿದ್ಯುತ್ ಪ್ರವಹಿಸುತ್ತಿರುವ ನೇರ ವಾಹಕದ ಸುತ್ತಲೂ ಉಂಟಾದ ಕಾಂತಕ್ಷೇತ್ರದ ದಿಕ್ಕನ್ನ ತಿಳಿಯಲು, ಹಾಗೂ ವಿದ್ಯುತ್ ಪ್ರವಹಿಸುತ್ತಿರುವ ನೇರ ವಾಹಕ ತಂತಿಯನ್ನ ಕಾಂತಕ್ಷೇತ್ರಕ್ಕೆ ಲಂಬವಾಗಿರಿಸಿದಾಗ ಅನುಭವಿಸುವ ಬಲ. ಇಲ್ಲಿ ನೋಡಿ, ವಿದ್ಯುತ್ ಪ್ರವಹಿಸುತ್ತಿರುವ ನೇರ ವಾಹಕದ ಸುತ್ತಲೂ ಉಂಟಾದ ಕಾಂತಕ್ಷೇತ್ರವನ್ನ ಕಂಡುಹಿಡಿಯಲು ನೇರ ವಾಹಕದ ಸುತ್ತಲ ಉಂಟಾದ ಕಾಂತಕ್ಷೇತ್ರ, ಬಲಗೈ ಹೆಬ್ಬೆರಳ ನಿಯಮವನ್ನ ಬಳಸ್ತಾರೆ. ಬಲಗೈ ಹೆಬ್ಬೆರಳ ನಿಯಮ. ವಿದ್ಯುತ್ ಪ್ರವಹಿಸುತ್ತಿರುವ ನೇರ ವಾಹಕದ ತಂತಿಯನ್ನು ಕಾಂತಕ್ಷೇತ್ರಕ್ಕೆ ಲಂಬವಾಗಿರಿಸಿದಾಗ ಅನುಭವಿಸುವ ಬಲ. ಇದನ್ನ ಫ್ಲೆಮಿಂಗನ ಎಡಗೈ ನಿಯಮದ ಮುಖಾಂತರ, ಫ್ಲೆಮಿಂಗನ ಎಡಗೈ ನಿಯಮ ಅಲ್ವಾ,
ನೋಡಿ, ಸೊಲೆನಾಯ್ಡ್ ಎಂದರೇನು? ವಿದ್ಯುತ್ ಪ್ರವಹಿಸುತ್ತಿರುವ ಸೊಲೆನಾಯ್ಡ್ನ ಸುತ್ತಲೂ ಉಂಟಾಗುವ ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳನ್ನ ಬರೆಯಿರಿ ಅಂತ ಇದೆ. ಹಾಗೆ ಪರ್ಯಾಯ ವಿದ್ಯುತ್ ಪ್ರವಾಹ ಎಂದರೇನು? ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳನ್ನ ಭೂಸಂಪರ್ಕ ತಂತಿಗೆ ಜೋಡಿಸಲಾಗುತ್ತದೆ ಏಕೆ? ಈ ಪ್ರಶ್ನೆಯನ್ನ ನಾವು ನೋಡಿದ್ವಿ ಅಲ್ವಾ? ನೋಡಿ, ಇಲ್ಲಿ ಇದು 2 ಅಂಕದ ಪ್ರಶ್ನೆ. ಎ ಅನ್ನುವಂಥದ್ದು 2 ಅಂಕ, ಹಾಗೆ ಇದಕ್ಕೆ 2 ಅಂಕ ಇದೆ. ಒಟ್ಟು 4 ಅಂಕದ ಪ್ರಶ್ನೆ ಇದು. ಗೊತ್ತಾಯ್ತಾ? ಇಲ್ಲಿ ಪರ್ಯಾಯ ವಿದ್ಯುತ್ ಪ್ರವಾಹ ಎಂದರೇನು? ಅಲ್ಟರ್ನೇಟ್ ಕರೆಂಟ್ ಅಲ್ವಾ? ಈ ಟಾಪಿಕ್ ಏನಾಗಿದೆ, ಇದು ರಿಮೂವ್ ಆಗಿದೆ ನಿಮ್ಮ ಸಿಲೆಬಸ್ ಇಂದ. ನೋಡಿ, ಸೊಲೆನಾಯ್ಡ್ ಎಂದರೇನು ಅಂತ ಇದೆ ಮೊದಲನೇ ಪ್ರಶ್ನೆಯನ್ನ ನೋಡಿ. ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನ ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನ ಸೊಲೆನಾಯ್ಡ್ ಎನ್ನುವರು. ಇದು 1 ಅಂಕದ ಪ್ರಶ್ನೆ. ಹಾಗೆ ಸೊಲೆನಾಯ್ಡ್ನ ಸುತ್ತಲೂ ಉಂಟಾಗಿರುವಂತಹ ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳನ್ನ ಬರೆಯಿರಿ ಅಂತ ಇದೆ. ಈ ಸೊಲೆನಾಯ್ಡ್ ಏನಾಗತ್ತೆ, ಅದು ಒಂದು ಕಾಂತದಂತೆ, ದಂಡಕಾಂತದಂತೆ ವರ್ತನೆ ಮಾಡುತ್ತೆ. ಈ ಸೊಲೆನಾಯ್ಡ್ನ ಸುತ್ತಲೂ ಕೂಡ ನಾವು ಕಾಂತೀಯ ಬಲರೇಖೆಗಳನ್ನ ನೋಡ್ಬಹುದು. ಈ ಒಂದು ಕಾಂತೀಯ ಬಲರೇಖೆಗಳ ಲಕ್ಷಣಗಳೇನಿರುತ್ತೆ ನೋಡಿ. ಕಾಂತೀಯ ಬಲರೇಖೆಗಳು ಆವೃತ ಜಾಲಗಳಾಗಿವೆ. ಯಾವುದೇ 2 ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಹಾಗೆ ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತವೆ. ಕಾಂತೀಯ ಬಲರೇಖೆಗಳ ಸಾಂದ್ರತೆಯು ಹೆಚ್ಚಾಗಿದ್ದಲ್ಲಿ ಕಾಂತಕ್ಷೇತ್ರದ ಬಲವು ಹೆಚ್ಚಾಗಿರುತ್ತದೆ. ಇದು ಕಾಂತೀಯ ಬಲರೇಖೆಗಳ ಲಕ್ಷಣ. ಇನ್ನೊಂದು ಪ್ರಶ್ನೆ ಇದೆ ನೋಡಿ. ಪರ್ಯಾಯ ವಿದ್ಯುತ್ ಪ್ರವಾಹ ಎಂದರೇನು? ಹಾಗೆ ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳನ್ನ ಭೂಸಂಪರ್ಕ ತಂತಿಗೆ ಜೋಡಿಸಲಾಗುತ್ತದೆ ಏಕೆ ಅಂತ ಇದೆ. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡಿ. ಭೂಸಂಪರ್ಕ ತಂತಿ ಇದು ಕಡಿಮೆ ರೋಧವನ್ನ ಹೊಂದಿರುವ ವಿದ್ಯುತ್ ಪ್ರವಾಹದ ಪಥವನ್ನ ಉಂಟು ಮಾಡುತ್ತದೆ. ಹೀಗಾಗಿ ಲೋಹದ ಮೇಲ್ಮೈ ಹೊಂದಿರುವಂತಹ ಒಂದು ಉಪಕರಣಕ್ಕೆ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದ್ರೆ ಅದರ ವಿಭವಾಂತರವನ್ನ ಭೂಮಿಯ ವಿಭವಾಂತರಕ್ಕೆ ಸಮನಾಗಿಸುತ್ತದೆ ಮತ್ತು ಬಳಕೆದಾರರಿಗೆ ತೀವ್ರ ವಿದ್ಯುತ್ ಆಘಾತವಾಗುವುದಿಲ್ಲ. ಇದು ಯಾವುದೇ ರೀತಿಯ ವಿದ್ಯುತ್ ಆಘಾತ ಉಂಟಾಗದೆ ಇರೋ ಹಾಗೆ ಕಾಪಾಡಲಿಕ್ಕೆ ಸಹಾಯ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡಿ. ವಿದ್ಯುತ್ ಪ್ರವಾಹದಿಂದ ಸೊಲೆನಾಯ್ಡ್ ನಲ್ಲಿ ಉಂಟಾದ ಕಾಂತಕ್ಷೇತ್ರದ ಲಕ್ಷಣಗಳನ್ನ ಪಟ್ಟಿ ಮಾಡಿ. ಸೊಲೆನಾಯ್ಡ್ ನಲ್ಲಿ ಕಾಂತಕ್ಷೇತ್ರವನ್ನ ಹೆಚ್ಚು ಮಾಡುವ 2 ವಿಧಾನಗಳು ಯಾವುವು ಅಂತ ಇದೆ ನೋಡಿ. ಉಂಟಾದ ಕಾಂತಕ್ಷೇತ್ರ ಯಾವ ಲಕ್ಷಣವನ್ನ ಹೊಂದಿದೆ? ಕಾಂತಕ್ಷೇತ್ರ ಕಾಂತೀಯ, ಈ ಒಂದು ಕಾಂತಕ್ಷೇತ್ರ ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನ ಹೊಂದಿದೆ ಅಲ್ವಾ? ಉತ್ತರ ಮತ್ತು ದಕ್ಷಿಣ ಧ್ರುವವನ್ನ ಹೊಂದಿದೆ. ಹಾಗೆ ಇಲ್ಲಿ ಆ ಒಂದು ಕಾಂತಕ್ಷೇತ್ರದಲ್ಲಿ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಏನಾಗಿರುತ್ತೆ, ಕಾಂತೀಯ ಬಲರೇಖೆಗಳು ಸಮಾಂತರವಾಗಿರುತ್ತೆ. ಕಾಂತೀಯ ಬಲರೇಖೆಗಳು ಸಮಾಂತರವಾಗಿರುತ್ತೆ. ಈ ರೀತಿಯಾಗಿ ಆ ಒಂದು ಕಾಂತಕ್ಷೇತ್ರದ ಲಕ್ಷಣವನ್ನ ಬರಿಬೇಕಾಗತ್ತೆ ನೋಡಿ. ಸೊಲೆನಾಯ್ಡ್ನ ಒಂದು ತುದಿ ಉತ್ತರ ಧ್ರುವದಂತೆ ವರ್ತಿಸಿದರೆ ಮತ್ತೊಂದು ತುದಿ ದಕ್ಷಿಣ ಧ್ರುವದಂತೆ ವರ್ತಿಸುತ್ತದೆ. ಹಾಗೆ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಪ್ರತಿ ಬಿಂದುವಿನಲ್ಲಿ ಕಾಂತಕ್ಷೇತ್ರ ಸಮನಾಗಿರುತ್ತದೆ. ಹಾಗೆ ಕಾಂತೀಯ ಬಲರೇಖೆಗಳು ಕೂಡ ಸಮಾಂತರವಾಗಿರುತ್ತೆ ಅಲ್ವಾ? ಪರಸ್ಪರ ಸರಳ ರೇಖೆಗಳಂತೆ ಇರುತ್ತವೆ.
ನೆಕ್ಸ್ಟ್ ಕ್ವಶನ್ ನೋಡಿ, ಕಾಂತಕ್ಷೇತ್ರವನ್ನ ಉಂಟು ಮಾಡುವ ಎರಡು ವಿಧಾನಗಳು ಯಾವುವು ಅಂತ ಕೇಳಿದರೆ, ವಿದ್ಯುತ್ ಪ್ರವಾಹವನ್ನ ಹೆಚ್ಚಿಸುವುದರ ಮೂಲಕ, ಸುತ್ತುಗಳ ಸಂಖ್ಯೆಯನ್ನ ಹೆಚ್ಚಿಸುವುದರ ಮೂಲಕ ಕಾಂತಕ್ಷೇತ್ರವನ್ನ ಹೆಚ್ಚು ಮಾಡಬಹುದು ಅಲ್ವಾ. ಕಾಂತಕ್ಷೇತ್ರವನ್ನ ಹೆಚ್ಚು ಮಾಡುವಂತ ಎರಡು ವಿಧಾನಗಳು ಯಾವುದು? ವಿದ್ಯುತ್ ಪ್ರವಾಹವನ್ನ ಹೆಚ್ಚಿಸುವುದರ ಮೂಲಕ, ಸುತ್ತುಗಳ ಸಂಖ್ಯೆಯನ್ನ ಹೆಚ್ಚಿಸುವುದರ ಮೂಲಕ. ನೆಕ್ಸ್ಟ್ ಕ್ವಶನ್ ನೋಡಿ, ಭೂ ಸಂಪರ್ಕ ತಂತಿಯ ಕಾರ್ಯಗಳೇನು? ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳನ್ನ ಭೂ ಸಂಪರ್ಕ ತಂತಿಗೆ ಜೋಡಿಸುವುದು ಅಗತ್ಯವಾಗಿದೆ, ಏಕೆ? ವಿವರಿಸಿ ಅಂತ ಇದೆ. ಭೂ ಸಂಪರ್ಕ ತಂತಿ ಏನ್ ಮಾಡುತ್ತೆ ಅಂದ್ರೆ, ಅದು ಲೋಹದ ಮೇಲ್ಮೈ ಹೊಂದಿರುವ ಉಪಕರಣಕ್ಕೆ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭವಾಂತರವನ್ನ ಭೂಮಿಯ ವಿಭವಾಂತರಕ್ಕೆ ಸಮನಾಗಿಸುತ್ತದೆ ಮತ್ತೆ ಬಳಕೆದಾರರಿಗೆ ತೀವ್ರವಾದಂತಹ ವಿದ್ಯುತ್ ಆಘಾತ ಉಂಟಾಗೋದಿಲ್ಲ. ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳನ್ನ ಭೂ ಸಂಪರ್ಕ ತಂತಿಗೆ ಜೋಡಿಸುವುದು ಅಗತ್ಯವಾಗಿದೆ, ಏಕೆ? ಲೋಹದ ಮೇಲ್ಮೈ ಉಪಕರಣಗಳಲ್ಲಿ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ, ಈ ಒಂದು ಲೋಹದ ಮೇಲ್ಮೈ ಉಪಕರಣಗಳಿರ್ಬಹುದು, ಅಲ್ಲಿ ವಿದ್ಯುತ್ ಸೋರಿಕೆ ಆಯಿತು ಅಂದ್ರೆ ಏನಾಗುತ್ತೆ, ಆ ಬಳಕೆದಾರರಿಗೆ ವಿದ್ಯುತ್ ಶಾಕ್ ತಗಲುವಂತಹ ಒಂದು ಸಂದರ್ಭ ಇರುತ್ತೆ. ಆದ್ರಿಂದ ಭೂ ಸಂಪರ್ಕ ತಂತಿಗೆ ಜೋಡಿಸಿದ್ರೆ ಏನಾಗುತ್ತೆ, ಅಲ್ಲಿ ಹೆಚ್ಚಾದಂತಹ ಒಂದು ವಿದ್ಯುತ್ ಸೋರಿಕೆ ಆದ್ರೆ ಏನಾಗುತ್ತೆ, ಅದು ಬಳಕೆದಾರರಿಗೆ ವಿದ್ಯುತ್ ಶಾಕ್ ತಗಲದಂತೆ ಕಾಪಾಡುತ್ತೆ. ಆದ್ರಿಂದ ಭೂ ಸಂಪರ್ಕ ತಂತಿಗೆ ಜೋಡಿಸುವುದು ಅಗತ್ಯವಾಗಿದೆ ಅಂತ ಹೇಳಬಹುದು. ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ, ಇದು ಓಲ್ಡ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ. ನೋಡಿ, 220 ವಿಭವಾಂತರವಿರುವ ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ 1320 ವ್ಯಾಟ್ ಸಾಮರ್ಥ್ಯವಿರುವ ರೆಫ್ರಿಜರೇಟರ್ ಅನ್ನು 5 ಆಂಪಿಯರ್ ದರದ ಫ್ಯೂಸ್ಗೆ ಸಂಪರ್ಕಿಸಲು ಸಾಧ್ಯವೇ? ನಿಮ್ಮ ಉತ್ತರಕ್ಕೆ ಕಾರಣವನ್ನ ಸ್ಪಷ್ಟಪಡಿಸಿ ಅಂತ ಇದೆ. ನೋಡಿ, ಇಲ್ಲಿ 220 ವಿಭವಾಂತರ ಇದೆ. ವಿ ಎಷ್ಟಿದೆ? 220 ವಿಭವಾಂತರವಿದೆ. ಹಾಗೆ ಅದರ ಸಾಮರ್ಥ್ಯ ಎಷ್ಟು? ಪಿ ಎಷ್ಟು? 1320 ವ್ಯಾಟ್ ಸಾಮರ್ಥ್ಯವನ್ನ ಹೊಂದಿದೆ. 5 ಆಂಪಿಯರ್ ದರದ ಫ್ಯೂಸ್ಗೆ ಅದನ್ನ ಜೋಡಿಸಿದರೆ ಏನಾಗತ್ತೆ ಅನ್ನೋದನ್ನ ನೋಡೋಣ. ನೋಡಿ, ಪಿ ಇಸ್ ಈಕ್ವಲ್ ಟು ವಿ ಇಂಟು ಐ ಸೂತ್ರವನ್ನ ಹಾಕಿದ್ರೆ ಇಲ್ಲಿ ಪಿ ಎಷ್ಟು? 1320 ಇಸ್ ಈಕ್ವಲ್ ಟು ವಿ 220 ಇಂಟು ಐ ಅಲ್ವಾ. ಈಗ ಐ ಇಸ್ ಈಕ್ವಲ್ ಟು ವಿದ್ಯುತ್ ಪ್ರವಾಹ ಎಷ್ಟಿರುತ್ತೆ ಅನ್ನೋದ್ರ ಆಧಾರದ ಮೇಲೆ ಎಷ್ಟು ದರದ ವಿದ್ಯುತ್ ಫ್ಯೂಸ್ ಅನ್ನ ಸಂಪರ್ಕಿಸಬೇಕು ಅನ್ನೋದನ್ನ ನೋಡೋಣ. 1320 ಡಿವೈಡೆಡ್ ಬೈ 220 0 2 1s 2 1s. ವಿದ್ಯುತ್ ಪ್ರವಾಹ, ಈ ಒಂದು ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಎಷ್ಟಿರುತ್ತೆ? 6 ಆಂಪಿಯರ್ ಇರುತ್ತೆ. ಆದ್ರಿಂದ 5 ಆಂಪಿಯರ್ ದರದ ಫ್ಯೂಸ್ಗೆ ಸಂಪರ್ಕಿಸಲು ಸಾಧ್ಯವಿಲ್ಲ, ಏಕೆಂದರೆ ಇಲ್ಲಿ ವಿದ್ಯುತ್ ಪ್ರವಾಹ 6 ಆಂಪಿಯರ್ ಇದೆ ಅಲ್ವಾ. ಈ ಒಂದು ಗೃಹ ಬಳಕೆ ವಿದ್ಯುತ್ ಮಂಡಲದಲ್ಲಿ 6 ಆಂಪಿಯರ್ ಇರೋದ್ರಿಂದ 5 ಆಂಪಿಯರ್ ದರದ ಫ್ಯೂಸ್ಗೆ ಸಂಪರ್ಕಿಸಲು ಸಾಧ್ಯವಿಲ್ಲ. ಇದು ಕೂಡ ಓಲ್ಡ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ. ನೆಕ್ಸ್ಟ್ ಕ್ವಶನ್ ನೋಡಿ,
ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಮತ್ತು ಹ್ರಸ್ವ ಮಂಡಲ ಹೇಗೆ ಉಂಟಾಗುತ್ತದೆ ವಿವರಿಸಿ. ಈ ಸಂದರ್ಭದಲ್ಲಿ ಫ್ಯೂಸ್ನ ಕಾರ್ಯವೇನು? ಕಾಂತೀಯ ಬಲರೇಖೆಗಳ ಎರಡು ಗುಣಗಳನ್ನ ತಿಳಿಸಿ ಅಂತ ಇದೆ ನೋಡಿ. ಓವರ್ಲೋಡ್ ಮತ್ತು ಹ್ರಸ್ವ ಮಂಡಲ ಅಲ್ವಾ. ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ಎರಡು ನೇರ ಸಂಪರ್ಕಕ್ಕೆ ಬಂದಾಗ ಓವರ್ಲೋಡ್ ಉಂಟಾಗಬಹುದು. ಇದನ್ನ ನಾವು ನೋಡಿದ್ದೇವೆ. ಹಲವು ಉಪಕರಣಗಳನ್ನ ಒಂದೇ ಸಾಕೆಟ್ಗೆ ಜೋಡಿಸುವುದರಿಂದ, ಒಂದೇ ಸಲ ಹಲವು ಉಪಕರಣಗಳನ್ನ ಬಳಸುವುದರಿಂದ, ವಿದ್ಯುತ್ ಉಪಕರಣಗಳನ್ನ ಬಳಸುವುದರಿಂದ ಓವರ್ಲೋಡ್ ಉಂಟಾಗತ್ತೆ. ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ನೋಡಿ, ಹ್ರಸ್ವ ಮಂಡಲ ಹೇಗೆ ಉಂಟಾಗತ್ತೆ ಅಲ್ವಾ. ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ಎರಡು ನೇರ ಸಂಪರ್ಕಕ್ಕೆ ಬಂದಾಗ ವಿದ್ಯುತ್ ಪ್ರವಾಹವು ತಟ್ಟನೆ ಹೆಚ್ಚಾಗಿ ಬಿಡುತ್ತದೆ. ಇದನ್ನ ಹ್ರಸ್ವ ಮಂಡಲ ಎನ್ನುವರು. ನೋಡಿ, ಹ್ರಸ್ವ ಮಂಡಲ ಯಾವಾಗ ಉಂಟಾಗತ್ತೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಇದು ಕೂಡ 4 ಅಂಕಕ್ಕೆ ಕೇಳಿರುವಂತಹ ಒಂದು ಪ್ರಶ್ನೆ. ಈ ಸಂದರ್ಭದಲ್ಲಿ ಫ್ಯೂಸ್ನ ಕಾರ್ಯವೇನು ಅನ್ನೋದನ್ನ ಕೇಳಿದ್ದಾರೆ. ಇಲ್ಲಿ ಫ್ಯೂಸ್ ಏನ್ ಮಾಡುತ್ತೆ ಅಂದ್ರೆ, ಈ ಸಂದರ್ಭದಲ್ಲಿ ಓವರ್ಲೋಡ್ ಉಂಟಾದ ಸಂದರ್ಭದಲ್ಲಿ ಏನಾಗತ್ತೆ, ಫ್ಯೂಸ್ ಅದು ಜೌಲನ ಉಷ್ಣೋತ್ಪಾದನಾ ನಿಯಮದ ಮೂಲಕ ಏನಾಗತ್ತೆ, ಅದು ಕರಗುವುದರ ಮೂಲಕ ಮಂಡಲವನ್ನ ಅದು ಸಂರಕ್ಷಣೆ ಮಾಡುತ್ತೆ. ಮಂಡಲಕ್ಕೆ ಯಾವುದೇ ಹಾನಿ ಉಂಟಾಗದೇ ಇರೋ ಹಾಗೆ ಈ ವಿದ್ಯುತ್ ಫ್ಯೂಸ್ ನೋಡಿಕೊಳ್ಳುತ್ತೆ. ಕಾಂತೀಯ ಬಲರೇಖೆಗಳ ಎರಡು ಗುಣಗಳನ್ನ ತಿಳಿಸಿ ಅಂತ ಇದೆ. ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತವೆ ಅಲ್ವಾ. ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ, ಇದು ಕೇಳಿರುವಂತಹ ಪ್ರಶ್ನೆ. ದಂಡಕಾಂತದ ಸುತ್ತಲಿನ ಕಾಂತೀಯ ಬಲರೇಖೆಗಳನ್ನ ದಿಕ್ಸೂಚಿಯನ್ನ ಉಪಯೋಗಿಸಿ ನೀವು ಹೇಗೆ ಗುರುತಿಸುವಿರಿ ವಿವರಿಸಿ. ಕಾಂತೀಯ ಬಲರೇಖೆಗಳ ಲಕ್ಷಣವನ್ನ ಬರೆಯಿರಿ ಅಂತ ಇದೆ ನೋಡಿ. ಒಂದು ದಂಡಕಾಂತವನ್ನ ತೆಗೆದುಕೊಂಡು, ಈ ದಂಡಕಾಂತದಲ್ಲಿ ಹಾಗೆ ಒಂದು ಸೂಚಿಕಾಂತವನ್ನ ತೆಗೆದುಕೊಳ್ಬೇಕು. ಇಲ್ಲಿ ಸೂಚಿಕಾಂತದಕ್ಕೆ ಉತ್ತರ ಮತ್ತೆ ದಕ್ಷಿಣ ಧ್ರುವಗಳಿರುತ್ತೆ. ಇಲ್ಲೂ ಕೂಡ ಯಾವಾಗ್ಲೂ ಏನಾಗತ್ತೆ, ಅಪೋಸಿಟ್ ಪೋಲ್ಸ್ ಅಂದ್ರೆ ವಿರುದ್ಧ ದಿಕ್ಕುಗಳು ಆಕರ್ಷಣೆಗೊಳ್ಳುತ್ತೆ ಅಲ್ವಾ. ಇಲ್ಲಿ ಆಕರ್ಷಣೆಗೊಂಡಾಗ ಇಲ್ಲಿ ನೋಡಿ ಈ ರೀತಿಯಾಗಿ ಆಕರ್ಷಣೆಗೊಂಡಿದೆ. ಹಾಗೆ ಇದರ ಇನ್ನೊಂದು ಧ್ರುವ ಎಲ್ಲಿದೆ ಅನ್ನೋದನ್ನ ಮಾರ್ಕ್ ಮಾಡ್ಕೊಳ್ಬೇಕು ಅಲ್ವಾ. ಈ ರೀತಿಯಾಗಿ ಪಾಯಿಂಟ್ ಮಾಡ್ಕೊಳ್ಬೇಕು. ನಂತರ ಈ ಒಂದು ಪಾಯಿಂಟ್ ಅಲ್ಲಿ ದಿಕ್ಸೂಚಿಯನ್ನ ಇಟ್ಟು ಇದು ಯಾವ ದಿಕ್ಕಿಗೆ ಸೂಚಿಸ್ತಾ ಇದೆ ಅನ್ನೋದನ್ನ, ಇನ್ನೊಂದು ದಿಕ್ಕು ಯಾವ ಒಂದು ಇದರಲ್ಲಿದೆ ಅನ್ನೋದನ್ನ ಪಾಯಿಂಟ್ ಮಾಡ್ಕೊಳ್ಬೇಕು. ಹೀಗೆ ಈ ರೀತಿಯಾಗಿ ನಾವು ಮಾರ್ಕ್ ಮಾಡ್ಕೊಳ್ತಾ ಏನ್ ನೋಡ್ಬಹುದು, ಕಾಂತೀಯ ಬಲರೇಖೆಗಳನ್ನ ಈ ರೀತಿಯಾಗಿ ದಿಕ್ಸೂಚಿಯನ್ನು ಉಪಯೋಗಿಸಿ ನಾವು ಗುರುತಿಸಬಹುದು. ಹಾಗೆ ಕಾಂತೀಯ ಬಲರೇಖೆಗಳ ಲಕ್ಷಣಗಳು. ನೆಕ್ಸ್ಟ್ ನೋಡಿ, 5 ಆಂಪಿಯರ್ ವಿದ್ಯುತ್ ರೇಟಿಂಗ್ ಹಾಗೂ 2 ಕಿಲೋವ್ಯಾಟ್ ವಿದ್ಯುತ್ ಸಾಮರ್ಥ್ಯ ಹೊಂದಿರುವ ಒಂದು ಸೂಕ್ಷ್ಮ ತರಂಗ ವಲಯನ್ನು ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ 220 ವೋಲ್ಟ್ನಲ್ಲಿ ಬಳಸಿದೆ. ನೀವು ಯಾವ ಪರಿಣಾಮವನ್ನ ವೀಕ್ಷಿಸುವಿರಿ ವಿವರಿಸಿ ಅಂತ ಇದೆ ನೋಡಿ. ಇಲ್ಲಿ ವಿದ್ಯುತ್ ಸಾಮರ್ಥ್ಯವನ್ನ ಕೊಟ್ಟಿದ್ದಾರೆ 2 ಕಿಲೋವ್ಯಾಟ್ ಅಂದ್ರೆ 2000 ವ್ಯಾಟ್ ಅಲ್ವಾ. ಇಲ್ಲಿ ವೋಲ್ಟೇಜ್ ಅನ್ನ ಕೊಟ್ಟಿದ್ದಾರೆ ಎಷ್ಟು, 220 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಗೃಹ ಬಳಕೆ ವಿದ್ಯುತ್ ಮಂಡಲದಲ್ಲಿ ಇದನ್ನ ಬಳಸಿದಾಗ ಏನಾಗತ್ತೆ ಅನ್ನೋದನ್ನ ನೋಡೋಣ. P ಇಸ್ ಈಕ್ವಲ್ ಟು ವಿದ್ಯುತ್ ಸಾಮರ್ಥ್ಯ ಇಸ್ ಈಕ್ವಲ್ ಟು VI ಅಲ್ವಾ. ಇಲ್ಲಿ 2000, P ಇಸ್ ಈಕ್ವಲ್ ಟು 2000, V ಇಸ್ ಈಕ್ವಲ್ ಟು 220 ಇಂಟು I ಅಲ್ವಾ. ಈಗ ನೋಡಿ ಇಲ್ಲಿ ಕಂಟಿನ್ಯೂ ಮಾಡ್ತೇನೆ. I ಇಸ್ ಈಕ್ವಲ್ ಟು 2000
divided by 220. 0 0 cancel. 2 ones are 2 ones are 2 ones are 0 0. 9s are 0 9. I is equal to 9.09 ಆಂಪಿಯರ್ ಬರುತ್ತೆ ಅಲ್ವಾ? ಹಾಗಾದ್ರೆ ಇಲ್ಲಿ 5 ಆಂಪಿಯರ್ ವಿದ್ಯುತ್ ರೇಟಿಂಗ್ ಇದೆ. ಈ ಒಂದು ಮಂಡಲದಲ್ಲಿ ನಾವೇನು ನೋಡ್ಬೋದು, ವಿದ್ಯುತ್ ಫ್ಯೂಸ್ ಕರಗಿ ವಿದ್ಯುತ್ ಮಂಡಲವನ್ನ ಅದು ರಕ್ಷಣೆ ಮಾಡೋದನ್ನ ನಾವು ಈ ಒಂದು ಇದರಲ್ಲಿ ನೋಡಬಹುದು ಅಲ್ವಾ? ಇದು ಸುರಕ್ಷತಾ ಮಿತಿಗಿಂತ ಹೆಚ್ಚಾಗಿದೆ ಅನ್ನೋದನ್ನು ಕೂಡ ನಾವು ನೋಡ್ತೇವೆ. ನೋಡಿ, ಇಲ್ಲಿಯವರೆಗೆ ನಾವು ಈ ಒಂದು ಪಾಠಕ್ಕೆ ಸಂಬಂಧಿಸಿದ ಹಾಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ನಾವು ತಿಳ್ಕೊಂಡ್ವಿ ಅಲ್ವಾ? ಬೇರೆ ಬೇರೆ ಕ್ವಶನ್ ಪೇಪರ್ ಇಂದ ನಾವು ಕೆಲವೊಂದು ಪ್ರಶ್ನೆಗಳನ್ನ ತಿಳ್ಕೊಂಡ್ವಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗತ್ತೆ ಅಂತ ಅನ್ಕೊಳ್ತೇನೆ. ಥ್ಯಾಂಕ್ ಯು.